ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್, ನೀವು ನೋಡ್ತಿದ್ದೀರಾ ಗಣೇಶ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಇಂದ ಬರ್ತಿರುವಂಥ ಬೆಸ್ಪೋಕ್ 236 ಲೀಟರ್ ರೆಫ್ರಿಜರೇಟರ್ ಅನ್ನ ರಿವ್ಯೂ ಮಾಡ್ತೀನಿ. ಇದು 2026 ಮಾಡೆಲ್. ಇದು ಕೆಪಾಸಿಟಿ ಬಂದು 236 ಲೀಟರ್ಸ್, ಮೇಲೆ ಫ್ರೀಸರ್ ಬಂದು 53 ಲೀಟರ್ಸ್, ಕೆಳಗೆ ಫ್ರಿಜ್ ಬಂದು 183 ಲೀಟರ್ಸ್. ಟೋಟಲ್ ನಿಮಗೆ 226 ಲೀಟರ್ಸ್. ಇದರಲ್ಲಿ ನಿಮಗೆ 3 ಸ್ಟಾರ್ ರೇಟಿಂಗ್ ಕೊಡ್ತಿದ್ದಾರೆ. ಆನ್ಯುವಲಿ ನಿಮಗೆ 200 ಯೂನಿಟ್ಸ್ ಕರೆಂಟ್ ಚಾರ್ಜ್ ಆಗುತ್ತೆ ಅಷ್ಟೇ. ಇದರಲ್ಲಿ ನಿಮಗೆ ಕೆಲವೊಂದು AI ಫೀಚರ್ಸ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ AI ಪ್ರಿಸೈಸ್ ಕೂಲಿಂಗ್ ಅಂತ ಒಂದು, ಅಂದರೆ ನಾವು ಎಷ್ಟು ಸಲ ಓಪನ್ ಮಾಡ್ತೀವಿ ದಿನಕ್ಕೆ ಅನಲೈಸ್ ಮಾಡಿಬಿಟ್ಟು ಕೂಲಿಂಗ್ನ ಸ್ಟಡಿಯಾಗಿ ಮೇಂಟೈನ್ ಮಾಡುತ್ತೆ. ಇನ್ನೊಂದು AI ಪವರ್ ಸೇವಿಂಗ್ ಅಂತ ಇದೆ. ಅದರಲ್ಲಿ ಅಂದರೆ ನೀವು ಓವರಾಲ್ ಆಗಿ ಪವರ್ ಕನ್ಸಂಪ್ಷನ್ನ 10% ಬೇರೆ ಫ್ರಿಜ್ ಜೊತೆ ಕಂಪೇರ್ ಮಾಡಿದ್ರೆ ಕಮ್ಮಿ ಚಾರ್ಜ್ ಆಗುತ್ತೆ. ಇದರಲ್ಲಿ ಫ್ರೀಸರಲ್ಲಿ ನಿಮಗೆ ಇಲ್ಲಿ ಒಂದು ಕೂಲ್ ಪ್ಯಾಡ್ ಅಂತ ಒಂದು ತಗೊಂಡು ಬಂದಿದ್ದಾರೆ. ಇದೇನಿಲ್ಲ, ಇನ್ ಕೇಸ್ ಪವರ್ ಜಾಸ್ತಿ ಹೋಗಿದೆ ಆವಾಗ ನಿಮಗೆ ಸ್ಟಿಲ್ ಕೆಲವೊಂದು ಡೈರಿ ಪ್ರಾಡಕ್ಟ್ಸ್, ಮಿಲ್ಕ್ ಆಗಲಿ ಕರ್ಡ್ ಆಗಲಿ ಸ್ವಲ್ಪ ಕೂಲಿಂಗ್ ಬೇಕಾಗುತ್ತೆ. ಆವಾಗ ಆ ಕೂಲಿಂಗ್ ಪ್ಯಾಡ್ ಮೇಲೆ ಇಟ್ಟರೆ ಸಾಕು, ನಿಮಗೆ ಲಾಂಗ್ ಟೈಮ್ ಕೂಲಿಂಗ್ ಅನ್ನೋದು ಸಿಗುತ್ತೆ ನಿಮಗೆ. ಮತ್ತು ಇದು ನಿಮಗೆ ಐಸ್ ಟ್ರೇ ಬಂದು ಟ್ವಿಸ್ಟೆಡ್ ಐಸ್ ಟ್ರೇ ಕೊಟ್ಟಿದ್ದಾರೆ. ಜಸ್ಟ್ ನೀವು ಇದನ್ನು ಟ್ವಿಸ್ಟ್ ಮಾಡಿದ್ರೆ ಸಾಕು, ಐಸ್ ಎಲ್ಲ ಅದ್ರ ಮೇಲೆ ಈಸಿಯಾಗಿ ಒಂದು ಟ್ರೇಗೆ ಬಂದುಬಿಡುತ್ತೆ. ಫ್ರೀಸರ್ ಬಂದು ನಿಮಗೆ ಆ್ಯಂಟಿ ಫ್ರೋಸ್ಟ್ ಟೆಕ್ನಾಲಜಿ ಜೊತೆ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಬಜೆಟಲ್ಲಿ ಫ್ರಿಜ್ ನೋಡಿದ್ರೆ ಅದು ಡಿಫ್ರೋಸ್ಟ್ ಮಾಡ್ತಾ ಇರಬೇಕು. ಒಂದ್ಸಲ ಫುಲ್ ಫ್ರೀಸ್ ಆದಮೇಲೆ ಅದು ಐಸ್ ಟ್ರೇನು ಅಂಟ್ಕೊಂಡ್ಬಿಡುತ್ತೆ ಒಳಗೆ ಫ್ರೀಸರ್ಗೆ. ಇದು ಆ ಥರ ಇರಲ್ಲ, ಆಟೋಮ್ಯಾಟಿಕ್ಕಾಗಿ ಡಿಫ್ರೋಸ್ಟ್ ಆಗುತ್ತೆ ಅದೊಂದು. ಮತ್ತು ನಿಮ್ಗೆ ಇಲ್ಲಿ ಗ್ಯಾಸ್ಕೆಟ್ಸ್ ಬಂದು ಫುಲ್ ನಿಮಗೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಗ್ಯಾಸ್ಕೆಟ್ಸ್ ಕೊಟ್ಟಿದ್ದಾರೆ. ಇವನ್ ಹ್ಯಾಂಡಲ್ಸು ನಿಮಗೆ ಸೈಡ್ ಕೊಟ್ಟಿದ್ದಾರೆ, ಫ್ರಂಟ್ ಕೊಟ್ಟಿಲ್ಲ, ರೆಸೆಸ್ಡ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಕಲರ್ ನೋಡಿದ್ರೆ ನೀವು ಫುಲ್ ಬ್ಲ್ಯಾಕಲ್ಲಿ ಪ್ಲೇನ್ ಆಗಿ ಕ್ಲಾಸಿಯಾಗಿ ಕಾಣಿಸುತ್ತೆ. ಯಾರು ಸ್ವಲ್ಪ ಪ್ಲೇನ್ ಬೇಕು, ಫ್ಲವರ್ಸ್ ಬೇಡ ಅಂದರೆ ಇದು ಖಂಡಿತ ಈ ಫ್ರಿಜ್ ನಿಮಗೆ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಕೆಳಗೆ ಫ್ರಿಜ್ ನೋಡಿದ್ರೆ ನಿಮಗೆ ಜಾಸ್ತಿ ಸ್ಪೇಸ್ ಇರುತ್ತೆ. ಕೆಳಗಡೆ ಫ್ರಿಜ್ ನೋಡಿದ್ರೆ ಇಲ್ಲಿ ನಿಮಗೆ LED ಲೈಟ್ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ಡೈರಿ ಪ್ರಾಡಕ್ಟ್ಸ್ ಏನಾದರೂ ಇಟ್ಕೊಳ್ಳೋಕ್ಕೆ ಒಂದು ಟ್ರೇ ಥರ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಮೊಸರು, ಕರ್ಡ್ ಎಲ್ಲ ಇಟ್ಕೋಬೋದು. ಇದು ನಿಮಗೆ ಟಫ್ ಆ್ಯಂಡ್ 2 ಶೆಲ್ಫ್ಸ್ ಕೊಟ್ಟಿದ್ದಾರೆ. ಇದು ನೀವು ಚೇಂಜ್ ಮಾಡ್ಕೋಬೋದು, ಕೆಳಗೆ ಮೇಲೆ ಇಟ್ಕೋಬೋದು. ಮತ್ತು ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಕಂಟ್ರೋಲ್ ಪ್ಯಾನಲ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಈ ಫ್ರಿಜ್ನೆಲ್ಲ ಇಲ್ಲಿ ನೀವು ಕಂಟ್ರೋಲ್ ಮಾಡ್ಕೋಬೋದು. ಅಂದರೆ ಫ್ರೀಸರ್ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೋಬೋದು, ಕನ್ವರ್ಟ್ ಅಂದರೆ ಫ್ರೀಸರ್ ಟು ಫ್ರಿಜ್ ಎಲ್ಲ ಕನ್ವರ್ಟ್ ಮಾಡ್ಕೋಬೋದು. ಮತ್ತು ಪವರ್ ಕೂಲ್ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೋಬೋದು. ಇದು ಈವನ್ ಇದು ಪ್ರೆಸೆಂಟ್ ವೈಫೈಗೆ ಕನೆಕ್ಟ್ ಆಗಿದೆ. ಅದು ಹೆಂಗೆ ಕನೆಕ್ಟ್ ಮಾಡ್ಕೋಬೇಕು ಅಂತ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಇದು ನಾನು ತಗೊಂಡಿರೋ ಬಂದು ವೈಫೈ ಕನೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲೊಂದು QR ಇದೆ ವೈಫೈ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ. ಅದು ಹೆಂಗೆ ಕನೆಕ್ಟ್ ಮಾಡೋದು ಅಂತ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಮತ್ತು ಇದು ನೋಡಿದ್ರೆ ವೆಜಿಟೇಬಲ್ ಡ್ರಾಯರ್, ಇಲ್ಲಿ ಎಗ್ ಟ್ರೇಸ್ ಕೊಟ್ಟಿದ್ದಾರೆ. ಇಲ್ಲಿ ಸೈಡ್ ನಿಮಗೆ ವಾಟರ್ ಬಾಟಲ್ಸ್ ಅದರ ಐಟಮ್ಸ್ ಎಲ್ಲ ಏನಾದರೂ ಇಟ್ಕೋಬೋದು. ಇದು ನೀವು ಟೆಂಪರೇಚರ್ ಚೇಂಜ್ ಮಾಡ್ಕೋಬೋದು. ಮತ್ತು ಇದು ಫ್ರೀಸರ್ ಕನ್ವರ್ಟ್, ಅಂದರೆ ಫ್ರೀಸರ್ ಮೇಲೆ ಇರೋದು ನೀವು ಕೆಳಗೆ ಫ್ರೀಸರ್ ಮೇಲೆ ಇದು ಆಫ್ ಮಾಡ್ಕೋಬೋದು, ಇಲ್ಲಾಂದರೆ ಫ್ರಿಜ್ ಥರ ಕನ್ವರ್ಟ್ ಮಾಡ್ಕೋಬೋದು, ಇಲ್ಲ ಮಾಡ್ಕೋಬೋದು. ಈ ಥರ ನೀವು ಜಾಸ್ತಿ ಹೊತ್ತು ಓಪನ್ ಇಟ್ರೂ ಈ ಥರ ಸೌಂಡ್ ಬರುತ್ತೆ, ನೋಟಿಫಿಕೇಷನ್ ಥರ, ಲೈಕ್ ಓಪನ್ ಮಾಡಿದ್ರೆ ಕ್ಲೋಸ್ ಮಾಡಿ ಅಂತ. ಇದು ಫ್ರಿಜ್ ಟೆಂಪರೇಚರ್ ಸೆಟ್ಟಿಂಗ್ಸ್. ಇದು 7 ಡಿಗ್ರೀಸ್ ತನಕ ಚೇಂಜ್ ಮಾಡ್ಕೋದು. 1 7 ಡಿಗ್ರಿ, 4 ಡಿಗ್ರಿ, 3 ಡಿಗ್ರಿ, 2 ಡಿಗ್ರೀಸ್, 1 ಡಿಗ್ರೀಸ್, ಈ ಥರ ಟೆಂಪರೇಚರ್ನ ನೀವು ಕಂಟ್ರೋಲ್ ಮಾಡ್ಕೋಬೋದು. ನಾನು ಆವ್ರೇಜ್ ಆಗಿ 4 ಡಿಗ್ರಿ ಸೆಲ್ಸಿಯಸಲ್ಲಿ ಇಡ್ತೀನಿ. ಇದನ್ನು ನೀವು ಲಾಂಗ್ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಪವರ್ ಫ್ರೀಸ್ ಆಗುತ್ತೆ. ಪವರ್ ಫ್ರೀಸ್ ಏನಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಇನ್ಸ್ಟೆಂಟಾಗಿ ಒಂದು 1 ಅವರಲ್ಲಿ ಐಸ್ ಕ್ಯೂಬ್ಸ್ ಬೇಕು ಅಂದರೆ ಇದನ್ನು ಪವರ್ ಫ್ರೀಸ್ ಆನ್ ಮಾಡಿದ್ರೆ ಸಾಕು, ಫುಲ್ ಫಾಸ್ಟಾಗಿ ಫ್ರೀಸ್ ಆಗುತ್ತೆ. ಮತ್ತು ಇದನ್ನು ಲಾಂಗ್ ಪ್ರೆಸ್ ಇಟ್ಕೊಂಡ್ರೆ ಫ್ರೀಸರ್ ಆಫ್ ಆಗುತ್ತೆ, ಪವರ್ ಫ್ರೀಸ್ ಆಫ್ ಆಗುತ್ತೆ. ಮತ್ತು ಫ್ರೀಸರ್ ಕನ್ವರ್ಟ್ ಅಂದರೆ, ಈಗ ಫ್ರೀಸರ್ನ ನಾವು ಲಾಂಗ್ ಪ್ರೆಸ್ ಮಾಡಿ ಇದು ಈಗ ಫ್ರಿಜ್ ಆಗಿದೆ ಅದು. ಮತ್ತೆ ಅದನ್ನು ಲಾಂಗ್ ಪ್ರೆಸ್ ಇಟ್ಕೊಂಡ್ರೆ ಈಗ ಮತ್ತೆ ಫ್ರೀಸರ್ ಆಗಿಬಿಟ್ಟಿದೆ. ಆ ಥರ ನಾವು ಕನ್ವರ್ಟ್ ಮಾಡ್ಕೋಬೋದು. ಈ ಫ್ರಿಜ್ ನಿಮಗೆ ಕನ್ವರ್ಟಬಲ್ ಆಗಿದ್ದಕ್ಕೆ ಇದು ನೀವು 5 ವೇಸಲ್ಲಿ ಫ್ರಿಜ್ನ ಕನ್ವರ್ಟ್ ಮಾಡ್ಕೋಬೋದು. ಈ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದಂಗೆ ಬೆಸ್ಪೋಕ್ AI ಅಂದರೆ ಫುಲ್ AI ಫೀಚರ್ಸ್ ಇದ್ದಾವೆ ಅಂತ ಅಲ್ಲ. ನಿಮಗೆ ಫುಲ್ AI ಫೀಚರ್ಸ್ ಬೇಕಂದರೆ 500 ಲೀಟರ್ 600 ಲೀಟರ್ಸ್ ಸೇಮ್ ಬೆಸ್ಪೋಕ್ AI ಕೆಲವೊಂದು ರೆಫ್ರಿಜರೇಟರ್ಸ್ ಇದ್ದಾವೆ. ಅದರಲ್ಲಿ ನಿಮಗೆ ಔಟರ್ ಡಿಸ್ಪ್ಲೇ ಬರುತ್ತೆ. ನೀವು ಇಡೋ ಪ್ರತಿ ವೆಜಿಟೇಬಲ್ ಇಲ್ಲ ಫ್ರೂಟ್ ಅದು ಸ್ಕ್ಯಾನ್ ಮಾಡಿ, ಅಂದರೆ ಅದು ಒಳಗಡೆ ಸೆನ್ಸಾರ್ಸ್ ಇರ್ತಾರೆ. ಒಳಗಡೆ ಸೆನ್ಸಾರ್ಸ್ ಇದ್ದಿರೋದಕ್ಕೆ ನೀವು ಏನಾದರೂ ಫ್ರೂಟ್ ಆಗಲಿ ವೆಜಿಟೇಬಲ್ ಆಗಲಿ ಒಳಗಡೆ ಇರುವಾಗ ಅದು ಶೆಲ್ಫ್ ಲೈಫ್ ಎಷ್ಟಿರುತ್ತೆ ಅಂತ ಅದೇ ಅನಲೈಸ್ ಮಾಡಿಬಿಟ್ಟು ನಿಮಗೆ ಡಿಸ್ಪ್ಲೇಲಿ ತೋರಿಸುತ್ತೆ. ಆ ಶೆಲ್ಫ್ ಲೈಫ್ ಹತ್ರ ಬಂದಾಗ ನಿಮಗೆ ನೋಟಿಫಿಕೇಶನ್ ಥರನೂ ಕಾಣಿಸುತ್ತೆ, ಇನ್ನೊಂದು ಡಿಸ್ಪ್ಲೇನೂ ತೋರಿಸುತ್ತೆ, ಇಟ್ ಈಸ್ ಅಬೌಟ್ ಟು ಎಕ್ಸ್ಪೈರ್ ಅನ್ನೋ ಥರ. ಆ ಥರ ಫುಲ್ AI ಟೆಕ್ನಾಲಜಿ ಹೈ ಎಂಡ್ ಫ್ರಿಜ್ಜಲ್ಲಿ ನಿಮ್ಗೆ ಇನ್ನೂ ಜಾಸ್ತಿ ಸಿಗ್ತವೆ. ಇದರಲ್ಲಿ AI ಫೀಚರ್ಸ್ ಅಂದರೆ ಬರೀ 2. ಒಂದು AI ಪ್ರಿಸೈಸ್ ಕೂಲಿಂಗ್, ಇನ್ನೊಂದು AI ಪವರ್ ಸೇವಿಂಗ್. AI ಪ್ರಿಸೈಸ್ ಕೂಲಿಂಗ್ ಅಂದರೆ ನಾವು ಎಷ್ಟು ಸಲ ದಿನಕ್ಕೆ ಓಪನ್ ಮಾಡ್ತಾ ಇದ್ದೀವಿ
ಅದ್ರ ಪ್ರಕಾರ ಅದು ಎನಲೈಸ್ ಮಾಡಿಬಿಟ್ಟು ಒಂದು ಪ್ಯಾಟ್ರನ್ನ ಫಾಲೋ ಮಾಡಿಬಿಟ್ಟು ಸ್ಟಡಿ ಕೂಲ್ನೆಸ್ನ ಪ್ರೊವೈಡ್ ಮಾಡುತ್ತೆ ನಮಗೆ. ಇದು ಮಿನಿಮಮ್ AI ಫೀಚರ್ಸ್ ಅಷ್ಟೇ, ಫುಲ್ ಫ್ಲೆಜ್ ಆಗಿ ಇದರಲ್ಲಿ AI ಫೀಚರ್ಸ್ ಏನಿರಲ್ಲ. ಇದಕ್ಕೆ ಈವನ್ ಇವರು ಆ್ಯಪ್ ಕನೆಕ್ಟಿವಿಟಿನೂ ಕೊಟ್ಟಿದ್ದಾರೆ. ಆ್ಯಪ್ ಹೆಸರು ಬಂದು ಸ್ಮಾರ್ಟ್ ಥಿಂಗ್ ಸ್ಯಾಮ್ಸಂಗ್ ಆ್ಯಪ್. ಅದು ನಿಮಗೆ ಬೋತ್ ಪ್ಲೇಸ್ಟೋರ್ ಆ್ಯಂಡ್ ಆ್ಯಪ್ ಸ್ಟೋರ್ ಎರಡರಲ್ಲಿ ಸಿಗುತ್ತೆ. ಅದು ಅದರಲ್ಲಿ ಸೇಮ್ ನೀವು ಫಿಸಿಕಲ್ ಆಗಿ ಏನೇನು ಕಂಟ್ರೋಲ್ಸ್ ನೋಡಿದ್ರು ಅದೆಲ್ಲ ನೀವು ಫೋನಿಂದನೂ ಕಂಟ್ರೋಲ್ ಮಾಡ್ಕೋಬೋದು. ನೀವು ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ಜಸ್ಟ್ ಈ ರಿಫ್ರಿಜರೇಟರ್ ವೈಫೈ ಕನೆಕ್ಟ್ ಆಗಿರಬೇಕಷ್ಟೇ. ವೈಫೈ ಕನೆಕ್ಟ್ ಆಗಿದ್ರೆ ನೀವು ಎಲ್ಲಿದ್ರೂ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಇನ್ನೊಂದು ಇದರಲ್ಲಿ ಬೆಸ್ಟ್ ಥಿಂಗ್ ಏನಂದರೆ, ನೀವು ಡೋರ್ ಜಾಸ್ತಿ ಹೊತ್ತು ಓಪನ್ ಮಾಡಿರುವಾಗ ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ, ಡೋರ್ ಓಪನ್ ಇದೆ ಕ್ಲೋಸ್ ಮಾಡಿ ಅಂತ. ಈ ಥರ ಸ್ಕ್ರೀನ್ ಮೇಲೆ ಆಗ್ತಾ ಇದೆ ನೋಡ್ಬೋದು, ಈ ಥರ ನೋಟಿಫಿಕೇಶನ್ ಬರುತ್ತೆ. ಅದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಯಾರು ಮನೆಯಲ್ಲಿ ಮಕ್ಕಳಿರ್ತಾರೋ ಅವರು ಫ್ರಿಜ್ ಜೊತೆ ಆಟಾಡ್ತಾ ಇರ್ತಾರೆ, ಸೊ ಅವ್ರು ಆಟೋಮೆಟಿಕ್ಕಾಗಿ ಡೋರ್ ಓಪನ್ ಮಾಡಿಬಿಟ್ಟು ಜಾಸ್ತಿ ಹೊತ್ತು ಡೋರ್ ಓಪನ್ ಮಾಡಿದಾಗ ನೋಟಿಫಿಕೇಶನ್ ಬರೋದು ಜಾಸ್ತಿ ಯೂಸ್ಫುಲ್ ಫೀಚರ್ ಅಂತ ಅನಿಸ್ತು. ನಿಮಗೆ ಆ್ಯಪ್ ಓಪನ್ ಮಾಡಿದ್ಮೇಲೆ ಇಂಟರ್ಫೇಸ್ ಹಿಂಗಿರುತ್ತೆ. ಫಸ್ಟ್ ನೀವು ಅದನ್ನು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಆದಮೇಲೆ ನಿಮಗೆ ಇಂಟರ್ಫೇಸ್ ಈ ಥರ ಕಾಣಿಸುತ್ತೆ. ಅಲ್ಲಿ ಸ್ಕ್ಯಾನ್ QR ಕೋಡ್ ಅಂತ ಒಂದು ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ಫ್ರಿಜ್ ಒಳಗಡೆ ನಿಮ್ಗೆ ಆಲ್ರೆಡಿ ತೋರಿಸಿರೋ QR ಕೋಡ್ನ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ್ಮೇಲೆ ಗೆಟಿಂಗ್ ಎವ್ರಿಥಿಂಗ್ ರೆಡಿ ಕನೆಕ್ಟ್ ಆಗ್ತಾ ಇರುತ್ತೆ. ಕನೆಕ್ಟ್ ಅದಾದ್ಮೇಲೆ ಆಲ್ರೆಡಿ ನಾನು ಕನೆಕ್ಟ್ ಮಾಡಿದ್ದೆ, ಸೊ ಅದಕ್ಕೆ ರೀಸೆಟ್ ಅಂತ ತೋರಿಸಿದೆ. ನಿಮಗೋಸ್ಕರ ಮತ್ತೆ ಇನ್ನೊಂದ್ಸಲ ಕನೆಕ್ಟ್ ಮಾಡಿಬಿಟ್ಟು ತೋರಿಸ್ತಿರೋದು. ಸೊ ನಾನು ರೀಸೆಟ್ ಹೊಡಿಬೇಕು ಈಗ. ಆ ರೀಸೆಟ್ ಹೊಡೆದ ಮೇಲೆ ನಾರ್ಮಲ್ ಆಗಿ ಕನೆಕ್ಟ್ ಮಾಡ್ಕೋಬಹುದು. ಅದು ಸರ್ಚ್ ಮಾಡ್ತಾ ಇರುತ್ತೆ, ವೆರಿಫೈ ಮಾಡುತ್ತೆ ಡಿವೈಸ್ನ. ವೆರಿಫೈ ಆದಮೇಲೆ ಒಳಗಡೆ ಫ್ರಿಜ್ ಒಳಗಡೆ ನಿಮಗೆ ವೈಫೈ ಸಿಂಬಲ್ ಬ್ಲಿಂಕ್ ಆಗ್ತಾ ಇರುತ್ತೆ. ನಾವು ಫ್ರಿಜ್ ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಈ ತರ ಪ್ರೆಸ್ ಮಾಡಿದ್ಮೇಲೆ ಈ ತರ ಕನೆಕ್ಟ್. ಓಕೆ, ಫ್ರಿಜ್ನ ಈಗ ವೈಫೈ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿಂದಾನೆ ನಾವು ಫ್ರಿಜ್ನ ವೈಫೈ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಅವೈಲೇಬಲ್ ನೆಟ್ವರ್ಕ್ ತೋರಿಸುತ್ತೆ. ನಾನು ವೈಫೈ ನೆಟ್ವರ್ಕ್ ಗಣೇಶ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಫ್ರಿಜ್ ವೈಫೈಗೆ ಕನೆಕ್ಟ್ ಆಗಿಬಿಡುತ್ತೆ. ಇದರ ಸಿಂಪಲ್ ವೇಸ್ನ ನಾವು ಫಾಲೋ ಮಾಡಿಬಿಟ್ಟು ಫ್ರಿಜ್ನ ನಾವು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೋಬಹುದು. ಕನೆಕ್ಟ್ ಮಾಡ್ಕೊಂಡ್ಮೇಲೆ ಇಂಟರ್ಫೇಸ್ ನಿಮಗೆ ಹಿಂಗಿರುತ್ತೆ. ಜಸ್ಟ್ ಸೇಮ್ ನಾನು ಫಿಸಿಕಲ್ ಬಟನ್ಸ್ನ ಹೆಂಗ್ ತೋರಿಸಿದ್ನೋ ಅದನ್ನೆಲ್ಲ ಇಲ್ಲಿ ಆ್ಯಪ್ ಅಲ್ಲಿ ಬಟನ್ಸ್ ಇರ್ತಾವೆ ಅಷ್ಟೇ. ಈಗ ಇಂಟರ್ಫೇಸ್ ಈ ತರ ಕಾಣಿಸುತ್ತೆ. ನಿಮ್ಗೆ ಇಲ್ಲಿ ನೋಡಬಹುದು ಫ್ರಿಜ್ ಟೆಂಪರೇಚರ್ ಎಷ್ಟಿದೆ, ಫ್ರೀಜರ್ ಟೆಂಪರೇಚರ್ ಎಷ್ಟಿದೆ, ಅದನ್ನ ನಾವು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. ಮತ್ತೆ ಪವರ್ ಫ್ರೀಜ್, ಪವರ್ ಕೂಲ್ ಎಲ್ಲ ಆಪ್ಷನ್ಸ್ ಇಲ್ಲಿ ಕಾಣಿಸ್ತವೆ. ನಿಮಗೆ ಪ್ರಿಸೈಸ್ ಕೂಲಿಂಗ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಎನೇಬಲ್ ಇಲ್ಲ ಡಿಸೇಬಲ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಬೈ ಬೈ.